ಪ್ರಿಪ್ರೇಷನ್ ಫಾರ್ ಆಯುಧ ಪೂಜಾ. ನಾಳೆ ಟ್ರಿಪ್ ಇದೆ. ಟ್ರಿಪ್ಗೋಸ್ಕರ ಎಲ್ಲ ರೆಡಿ ಮಾಡಿಕೊಂಡು ಇವತ್ತೇ ಪೂಜೆ ಮಾಡಿಕೊಂಡು ಬೆಳಗ್ಗೆ ಎತ್ಕೊಂಡು ಹೊರಡ್ತಾ ಇರ್ತೀವಿ ಬೆಳಗ್ಗೆ 3 ಗಂಟೆಗೆ. ಟ್ರಿಪ್ಪಿಗೆ ಎಲ್ಲ ಪ್ರಿಪರೇಷನ್ ರೆಡಿ, ಎಲ್ಲ ರೆಡಿ ಮಾಡ್ಕೊಂಡಾಗಿದೆ. ಟೈಮ್ ಈಗ 11:39. ಈಗ ಮನಿಕೊಂಡು 3 ಗಂಟೆಗೆ ಎದ್ದು ತಿರ್ಗಾ ನಿದ್ದೆ ಇಲ್ಲದೆ ಕಾರ್ ಓಡಿಸ್ಬೇಕು. ಬೆಳಗಿನ ಜಾವ ಎದ್ದು ನೋಡೋಣ. ಶಿವಮೊಗ್ಗ ರೂಟಲ್ಲಿದ್ದೀವಿ. ಸೊ ಟ್ರಿಪ್ ಪ್ಲಾನ್ ಇರೋದು ಶಿವಮೊಗ್ಗ, ಉಡುಪಿ, ಆಮೇಲೆ ಚಿಕ್ಕಮಂಗ್ಳೂರು ಅಂತ. ಇದು ಶಾರ್ಟ್ ಕಟ್ ಆದಷ್ಟು ಇದಕ್ಕೆ ಈ ರೋಡ್ ತೊಗೊಂಡಿದ್ದೀವಿ. ನೋಡಿ ಫಾಗ್ ವಿತ್ ಫಾಗ್ ಏನು ಸಖತ್ತಾಗಿದೆ ನೋಡಿ. ಈ ಕತ್ತಡ ಕಾಣ್ತಾ ಇದ್ದೀನಿ, ಎಲ್ಲ ಗೊತ್ತಾಗ್ತಿಲ್ಲ. In 600 meters, turn right. ಮಾಡ್ತಾ ಇಟ್ಕೋಬಾರ್ದು. ಸಿಗಂದೂರು ಚೌಡೇಶ್ವರಿ ಜೋಗ್ ಫಾಲ್ಸ್ಗೆ ಹೋಗೋ ರೋಡು ಆನ್ ದ ವೇ ನಿಂತಿದ್ದೀವಿ. ಇಲ್ಲಿ ಯಾವುದೋ ಮಸೀದಿ ಥರ ಇದೆ. ಯಾಕೆ ನಿಂತಿದ್ದೀವಿ ಅಂದರೆ ಬ್ರೇಕ್ಫಾಸ್ಟ್ ಬ್ರೇಕ್ ಯಾವ ಥರ, ಇಲ್ಲೊಂಥರ ಜಾಗ ಸಿಕ್ತು, ಆರಾಮಾಗಿ ಕಾರ್ ಪಾರ್ಕ್ ಮಾಡಿಕೊಂಡು ಹಿಂಗೋ ಮನೆಯಿಂದನೇ ಅಡುಗೆ ಮಾಡೋಕ್ಕೆ ಸ್ಟವ್ ಇವೆಲ್ಲ ತಂದಿದ್ರು. ತಗೊಬಂದು ಡಿಕ್ಕಿ ಓಪನ್ ಮಾಡ್ಕೊಂಡು ಇಲ್ಲಿ ಮಿನಿ ಹೋಮ್ ಓಪನ್ ಮಾಡಿಕೊಂಡು ಅಡುಗೆ ಮಾಡ್ತಾ ಚಿಕ್ಕ ಸಿಲಿಂಡ್ರ್ ತಗೊಬಂದಿದ್ರು. ತಿನ್ನ ಬಂತು, ಊಟ ಆದರೆ ಸಾಕಾಗಲಿ. ಏನಿವತ್ತು ಅಡುಗೆ? ಟೊಮೊಟೊ ಬಾತ್. 8 ಬಾಂಡ್ಲಿ ಒಳಗೆ ಮಾಡ್ತೀವಿ ಟೊಮೊಟೊ ಬಾತು. ಥರ ವಾತಾವರಣ ಚೆನ್ನಾಗಿದೆ. ಇಂಥ ವಾತಾವರಣದಲ್ಲಿ ನಿಂತ್ಕೊಂಡು ಅಡುಗೆ ಮಾಡಿಕೊಂಡು ತಿನ್ಕೊಂಡು ಹೋಗೋದೇ ಒಂಥರ ಮಜಾ. ಕೈಯಲ್ಲ, ನೀನು ಕೈನ ಹಿಂಗೆ ಮಾಡು. ಮಾಡಿ ಮುಂದಕ್ಕೆ ಈ ಕಡೆ ಹೇಗೆ ಮಾಡ್ತೀವಿ ಆಯ್ತು. ಊಟದ ಸಮಯ, ನಾಷ್ಟ ಮಾಡ್ತಾ ಇದ್ದೀವಿ. ಹಾಂ ಅಂದ್ಕೊಂಡೆ ನಾನು. ತಿನ್ನೋಕ್ಕೆ ತೊಗೊಂಡೋಗಿರಲಿಲ್ಲ, ಇದೆಲ್ಲ ಪ್ರಿಪ್ರೇಷನ್ ಬೇರೆ ಮಾಡ್ಕೊಯ್ತಾರೆ. ಬಿಸಿ ಟೊಮೊಟೊ ಬಾತು, ಪಲಾವ್ ಏನೋ ಇದು ಗೊತ್ತಿಲ್ಲ, ಒಳ್ಳೆ ಚೆನ್ನಾಗಿದೆ. ಟೇಸ್ಟಾಗಿ ತಿನ್ಕೊಂಡು ಭರ್ಜರಿ ಊಟ ಆಯಿತು. ಎಲ್ಲ ಪ್ಯಾಕಿಂಗ್ ನಡೀತಾ ಇದ್ದೀವಿ ಇವಾಗ. ಸಿಗಂದೂರು ಚೌಡೇಶ್ವರಿ, ಬಳೆ ಪದ್ಮಾವತಿ, ಅಲ್ಲಿಂದ ಆಮೇಲೆ ಜೋಗ್ ಫಾಲ್ಸ್ ಅಲ್ಲಿಂದ ಹೊರಡ್ತಾ ಇರೋದಷ್ಟೇ. ಮೊದಲು ಸಿಗಂದೂರು ಹೋಗ್ತಾ ಇರೋದು ಇನ್ನು 69, ಇನ್ನು 70 ಕಿಲೋಮೀಟ್ರ್ ಐತೆ. ಜೋಗ್ ಫಾಲ್ಸ್ 75, ಅಲ್ಲಿಂದ ಪಕ್ಕದಲ್ಲೇ. ಸಿಗಂದೂರು ಚೌಡೇಶ್ವರಿಗೆ ಬಂದು ಫೇರಿ ತೊಗೊಂಡು ಹೋಗ್ಬೇಕಿತ್ತು. ಇಲ್ಲಿ ರೋಡ್ ಇಲ್ಲ, ಇನ್ನೂ ಕಟ್ತಾ ಇದ್ದಾರೆ. 2:30 ದೇವಸ್ಥಾನ ಕ್ಲೋಸ್ ಆಗುತ್ತೆ. ಸೊ ಇಲ್ಲೇ ನಿಲ್ಸ್ಬಿಟ್ಟು ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ಬಿಡಿ ಅಂದರು. ಮಾಡ್ಬಿಟ್ಟು ಹೋಗ್ತಾ ಇದ್ವಿ. ತುಂಬ ರಶ್ ಇದೆ ಗಾಡಿ, ಅದಕ್ಕೆ ಇನ್ನೂ 10 ಗಾಡಿ ಅಂತೆ ಒಂದು ಟೈಮ್ಗೆ ಅಷ್ಟೇ. ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ನಾವು ಅಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಕಾದು ನೋಡ್ದು, ತುಂಬ ಗಾಡಿಗಳಿದ್ದು. ಒಂದು ಟೈಮ್ 10 ಗಾಡೀಸ್ ಅಷ್ಟೇ ಅಂತೆ. ಒಂದ್ಸರಿಗೆ ಹೋಗಿ ಬರೋಕೆ 1 ಅವರ್ ಆಗುತ್ತಂತೆ. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಅದಕ್ಕೆ ಯಾಕೆ ಅಂತ ಕಾರ್ ಪಾರ್ಕ್ ಮಾಡಿಬಿಟ್ಟು 10 ರೂಪಾಯಿ ಏನೋ ಟಿಕೆಟ್ ಅಂತ ತೊಗೊಂಡು ಹೋಯ್ತಾರನ್ನ ಅಂತ. ಒಂಚೂರು ಮುಂದಕ್ಕೆ ಬರಬೇಕಿದ್ದದು. ಇಲ್ಲಿಂದ ಸಿಮೆಂಟ್ ಕಳಿಸ್ಕೊಂಡು ಹೋಗಿ ಅದಕ್ಕೆಲ್ಲ ಸೇತುವೆ ಕಟ್ತಾವ್ರೆ ನೋಡಿ. ನೀರೊಳಗಡೆ ಸೇತುವೆ ಕಟ್ಟೋದು ಒಂಥರ ಕಲೆ. ಆಮೇಲೆ ಅದ್ರ ಮೇಲ್ಗಡೆ ಸ್ಟೀಲ್ ತುಂಬಿಸ್ಕೊಂಡು ಹೋಗೋದು. ಸೇತುವೆ ಹೆಂಗೆ ಬರ್ತಾ ಇದೆಯೋ ಗೊತ್ತಿಲ್ಲ, ಮಾತ್ರ ಇಲ್ಲಿಂದ ಮಾತ್ರ ವಾಟ್ರ್, ಗ್ರೀನ್ ವಾಟ್ರು ಸಕ್ಕತ್ತಾಗಿದೆ. ವಾಟ್ರ್ ಮಾತ್ರ ಇಸ್ಕೊಂಡು ಜೀಪಲ್ಲಿ ಆಯ್ತಾ. ಸಿಗಂದೂರು ಚೌಡೇಶ್ವರಿ 2:30 ಕ್ಲೋಸು. ನಾವು ಕರೆಕ್ಟಾಗಿ 2:30 ಬಂದಿದ್ದೀವಿ. 2:40 ಊಟದ ಸಮಯ.
ಇವತ್ತಿನ ದಿನದಲ್ಲಿ ಒಂದು ದರ್ಶನ ಕರೆಕ್ಟ್ ಆಗಲಿ 2 ರೌಂಡ್ ಊಟ ಆಗೋಯ್ತು. ನಾವೀಗ ಘಾಟ್ ಸೆಕ್ಷನ್ ಮುಗಿಸ್ಕೊ ಬಂದ್ಬಿಟ್ಟು ಅರ್ಜೆಂಟಾಗಿ ಈಗ ಜೋಗ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಜೋಗ್ ಫಾಲ್ಸ್ ಲೆಫ್ಟ್ ತೊಗೊಳ್ಳಿ 2 ಕಿಲೋಮೀಟರ್ ಆಗುತ್ತೆ. ಅವರ ಮುಂದಕ್ಕೆ ಹೋಗಿ 59 ಆಗುತ್ತೆ. ಜೋಗ್ ಫಾಲ್ಸಿಗೆ ಮೊದಲು ಒಂದು ಇದೇ ಬರುತ್ತೆ, ನೋಡ್ಕೊಳ್ಳಿ ಎಲ್ಲ. ಅದು ಬ್ಯಾಟ್ರಿ ಉಳ್ಸೋಕ್ಕೋಸ್ಕರ ಸ್ಕ್ರೀನ್ ಆಫ್ ಆಗುತ್ತೆ ಅಷ್ಟೇ. ಫೈನಲಿ ರೀಚ್ಟು ಜೋಗ್ ಫಾಲ್ಸು. ಏನು ಜೋಗ್ ಫಾಲ್ಸು ಕತ್ಲೆ ಆಯ್ತಾ ಕಾಣೋದೇ ಇಲ್ಲ. ಏನೋ ಡೆವಲಪ್ ಮಾಡ್ತಾವ್ರೆ. ಮೊದಲೇ ಸಿಂಪಲಾಗಿ ಚೆನ್ನಾಗಿತ್ತು, ಈಗ ಏನೇನೋ ಮಾಡ್ತಾವ್ರೆ ಎಕ್ಸ್ಟ್ರಾ ಕೆಲಸ. ಫುಲ್ ಈ ಕೆಲಸ ಮಣ್ಣು ಕೆಲಸ ಕಾಮಗಾರಿ ಎಲ್ಲಿದೆ ಅಂದರೆ ರೋಡಿ ನೋಡಿನೇ ಬೇಜಾರಾಗ್ಬಿಟ್ಟೈತೆ. ಇನ್ನು ಹೋಗೋ ಜಾಗಗಳು ಹಿಂಗೆ ಮಾಡಿಬಿಟ್ರೆ. ಜೋಗ್ ಫಾಲ್ಸ್ ಇಲ್ಲಿಂದ ಮಾತ್ರ ಮಸ್ತಾಗೈತಿ, ಸಕ್ಕದಾಗೈತಿ. ಇಲ್ಲಿಂದ ಮಾತ್ರ ವ್ಯೂಸು ಬಟ್ ಕ್ಯಾಮ್ರಾದಲ್ಲಿ ಎಷ್ಟು ಜಸ್ಟಿಸ್ ತೋರಿಸ್ತಾ ಇದ್ದೋ ಇಲ್ಲೋ ಗೊತ್ತಿಲ್ಲ, ಸಕ್ಕದಾಗೈತಿ. ಜೋಗ್ ಫಾಲ್ಸ್ ನೋಡ್ದು. ಜೋಗ್ ಫಾಲ್ಸಲ್ಲಿ ನೀರು ಪರವಾಗಿಲ್ಲ, ಚೆನ್ನಾಗಿತ್ತು. ಒಂಥರ ತೋರಿಸಿನಲ್ಲ ಇದ್ಲು ಆಲ್ರೆಡಿ ಆ ಥರ ಇತ್ತು. ಕೆಳಗಡೆ ಹೋಗಿ ಆಟಾಡೋಣ ಅಂತ ತುಂಬ ಆಸೆ ಬಿಟ್ಕೊಂಡು ಬಂದಿದ್ದು, ಆದರೆ ಕೆಳಗಡೆ ಅದೇನೋ ಕೆಲಸ ನಡೀತಾ ಇರೋದ್ರಿಂದ ಕೆಳಗಡೆ ಬಿಡ್ತಾ ಇಲ್ವಂತೆ. ಸೊ ಡಿಸಪಾಯಿಂಟ್ಮೆಂಟ್. ಒಂದು ದೇವ್ರ ಟೆಂಪಲ್ ಹಂಗಾಯಿತು. ಜೋಗ್ ಫಾಲ್ಸು ಹಿಂಗಾಯ್ತು. ಒಟ್ಟು ಚೆನ್ನಾಗಿತ್ತು. ನಾನು ಎಷ್ಟೋ ಸರಿ ಬಂದಾಗ ನೋಡ್ಕೊಂಡೆ ಹೋಗಿದ್ದಿದ್ದು, ಕೆಳಗಡೆ ಹೋಗಿರಲಿಲ್ಲ ಆಡೋಕ್ಕೆಲ್ಲ. ಇನ್ನೂ ಮಾನ್ಸೂನ್ ಟೈಮಲ್ಲಿ ಬರಬೇಕು, ಒಳ್ಳೆ ಮಳೆ ಇದ್ದಾಗ ಚೆನ್ನಾಗಿ ನೀರು ಬರ್ತಾ ಇರುತ್ತೆ, ಅಂಥ ಟೈಮಲ್ಲಿ ಬರಬೇಕು. ನಾವು 2 ಟೆಂಪಲ್ ಮುಗಿಸ್ಕೊಂಡು ಆಮೇಲೆ ಜೋಗ್ ಫಾಲ್ಸ್ ಬರೋಣ ಅಂದ್ಕೊಂಡು ನೋಡಿದ್ರೆ ಅಲ್ಲೇ 3:30 ಆಗೋಯ್ತು. ಇದು ಸಿಗಂದೂರಿಗೆ ಟೆಂಪಲ್ಲೇ. ಸೊ ನಾವು ಹೆಂಗೂ ಈಗ ಜೋಗ್ ಫಾಲ್ಸ್ ಕ್ಲೋಸ್ ಮಾಡಿಬಿಡ್ತಾರೆ, ಟೆಂಪಲ್ ಆದರೆ ನೈಟೆಲ್ಲ ಇರುತ್ತೆ ಅಂತ ಒಂದು ಜೋಗ್ ಫಾಲ್ಸ್ ಸೆಲೆಕ್ಟ್ ಮಾಡಿಕೊಂಡು ಈಗ ಜೋಗ್ ಫಾಲ್ಸ್ ನೋಡಿತಾ ಇದ್ದು ಟೆಂಪಲ್ಗೆ ಹೋಗ್ತಾಯಿದ್ವಿ. ಯಾವುದೋ ಬಳೆ ಪದ್ಮಾವತಿ ಅಂತ. ನನಗೆ ಟೂರ್ಸ್ ಬಂದಾಗ ಈ ಟೆಂಪಲೆಲ್ಲ ನೋಡೋವಂಥ ಇಂಟ್ರೆಸ್ಟ್ ಇರೋಲ್ಲ. ಬಟ್ ಲೇಡೀಸ್ ಇರ್ತಾರಲ್ಲ, ಅವ್ರಿಗೆಲ್ಲ ದೇವಸ್ಥಾನ ಇಲ್ಲದೆ ಇರೋದು ಒಂದು ಟ್ರಿಪ್ಪ ಹಂಗೆ ಹಿಂಗೆ ಅಂತಾರೆ. ಈಗ ಇಲ್ಲಿಂದ ಹೆಡ್ ಟುವರ್ಡ್ಸ್ ಬಳೆ ಪದ್ಮಾವತಿ ಅದು ಮುಗಿಸ್ಕೊಂಡು ಮುರುಡೇಶ್ವರಕ್ಕೆ ಹೋಗಬೇಕು. ಮುರುಡೇಶ್ವರ ನಾವು ಹೋಗೋಷ್ಟು ಓಪನ್ ಇದ್ದರೆ ವ್ಯೂ, ಇಲ್ಲ ಅಂದರೆ ಅಲ್ಲೇ ಆಲ್ಟು ಬೆಳಗ್ಗೆ. ಓಕೆ ಬನ್ನಿ ಹೊರಡೋಣ. ಇಲ್ಲಿ ಬಂದಿದ್ದು ಹೊರಗಡೆ ಬೋಟಿಂಗ್ಗೆ ಅಂತ. ಫಸ್ಟ್ ಬೋಟಿಂಗಲ್ಲೇ ರೋಡಲ್ಲಿ ಸಿಗ್ತಾರೆ, ಅವ್ರಿಗೆಲ್ಲ ಹೋಗ್ಬಿಡಿ. ತುಂಬ 2,000 ಕರ್ಕೊಬರ್ಬೇಕಾದ್ರೆ 1,000 ಅಂತಾರೆ. ಇಲ್ಲಿ ಕರ್ಕೊಂಡು ಹೋದ್ಮೇಲೆ 2,000 3,000 ಪ್ಯಾಕೇಜ್ ಇದೆ ಅಂತಾರೆ. ಏನೋ ಹೋಗ್ಬಿಡಿ. 500 ರೂಪಾಯಿ 1,000 ರೂಪಾಯಿ ಫೈನಲ್. ಆದರೆ ನೀವೇ ಮಾತಾಡಬೇಕು, ಅವ್ರಿಗೆಲ್ಲ ಹೇಳೋಕೋಗ್ಬಿಡಿ. ಈಗ ಅದಕ್ಕೆ ಬೇರೆ ಕಡೆ ಹೋಗ್ತಾಯಿದ್ದೀವಿ. ಈಗ ಇಲ್ಲಿ ಜಾಸ್ತಿ ರೇಟ್ ಆಯಿತು ಅಂತ. ಈಗ ಬೋಟಿಂಗ್ ಬಂದಿದ್ದೀವಿ ಹೊನ್ನಾವರದಲ್ಲಿ. ಹಂಗೆ ಪಕ್ಕದಲ್ಲಿ ಸ್ವಲ್ಪ ಕೇಳ್ಕೊಂಡು ಯಾರಾದ್ರೂ ಇಲ್ಲಿ ಪ್ಲೇಸ್ ಇದೆ. ಇಲ್ಲೊಂದು ಟ್ರೈನ್ದು ಟ್ರ್ಯಾಕ್ ಇದು, ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಆ ಕಡೆ ಬಂದಿದ್ದೀವಿ. ಈಗ ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಲೋಟಸ್ ಪಾಯಿಂಟು, ಆಮೇಲೆ ಕೇರಳ ವ್ಯೂ ಪಾಯಿಂಟ್ ಅಂತ ಹೇಳಿದೆಯಂತೆ. ಈಗ ನಾವು ಹೊರಡ್ತಾ ಇದ್ದೀವಿ, ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ನೋಡ್ಕಾಕು ಸ್ಟೈಲ್ ಇಂಪಾರ್ಟೆಂಟ್. ಈಗ ಓವರೋಟೋ ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಬೋಟಲ್ಲಿ ತೊಗೊಳಕ್ಕೆ ಹೋಗಿದ್ದಾರೋ ಕಟ್ಟಿಲೇ ತೊಗೊಳಕ್ಕೆ ಹೋಗಿದ್ದಾರಲ್ಲ, ಹೊರಗಡೆ ತೆಗಿಯೋಕೆ ಮಾತ್ರ ಇದು ಮಾಡ್ತಾರೋ ಗೊತ್ತಿಲ್ಲ. ಹೊರಗಡೆ ತೆಗಿಯೋಕ್ಕೇನೆ ಎಲ್ಲ ಗ್ರೀನ್ ಆಗಿ ಕುತ್ಕೊಂಡು ಫೋಟೋ ತಗೊಳ್ಳೋಕ್ಕೆಲ್ಲ ಚೆನ್ನಾಗಿದೆ ಜಾಗ. ಕೇರಳ ಥರ ಬ್ಯಾಕ್ ವಾಟರ್ ಇದೆ ಇಲ್ಲಿ ನೋಡಿ. ಅಲ್ಲೆಲ್ಲ ಈ ಕಡೆ ಕರ್ಕೊಂಡ್ತಾರೆ ಆ ಕಡೆಗೆ. ಇಲ್ಲಿ ನೋಡಿ ಒಂದು ರೈಡ್ ಹಂಗೆ ಕರ್ಕೊಂಡು ಬಂದಿದ್ದಾರೆ ಬ್ಯಾಕ್ ವಾಟರ್ಸ್. ಟ್ರಾಲ್ ಒಂದು 1/2 ಅವರ್ ಜರ್ನಿ ಆದಮೇಲೆ ಒಂದು ವ್ಯೂ ಪಾಯಿಂಟಿಗೆ. ಮಸ್ತಿದೆ ಪ್ಲೇಸ್. ತಗೊಡ್ತಾರೆ. ಸೇಮ್ ಕೇರಳ ಥರ ಇದೆ. ಅಲ್ಲಿ ಹೋದ್ಮೇಲೆ ಹೇಳ್ತಾರೆ ಕಾಸು ಬೇರೆ ಅದಕ್ಕೆ. ಫೋಟೋ ಫ್ರೀ ಇದ್ರೆ ನೀವು ಯಾಕೆ ಸರ್ ಗಂಟ್ಲು ಹರ್ಕೊಂಡು ಕರಿತಾ ಇದ್ದೀರಾ? ಒಳ್ಳೆ ಇವ್ರು ಸಿಕ್ಕಿದ್ರು ನಮಗೆ, ಒಳ್ಳೆ ಬೋಟಿಂಗ್ ಮಾಡೋರು. ತಾವ್ರೆ ಎಲ್ಲ ಕಿತ್ಕೊಟ್ರು. ಲೋಟಸ್ ಜಾಗಕ್ಕೆ ಹೋಗಿ, ಲೋಟಸ್ ಜಾಗದಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಚಾರ್ಜ್ ಇರಲಿಲ್ಲ.
ಎಷ್ಟೊಂದು ಲೋಟಸ್ಗಳಿತ್ತು, ಅದ್ರಲ್ಲಿ ಒಂದಷ್ಟು ಕಿತ್ಕೊಂಡ್ಬಂದ ನಾವು. ಅದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಬಟ್ ಅಲ್ಲಿ ನಿಮ್ಗೆ ಒಳ್ಳೆ ಇವ್ರು ಸಿಗಬೇಕು, ಯಾರೋ ಒಳ್ಳೆ ಬೋಟಿಗೆ ಯಾರನ್ನ ಸಿಗಬೇಕು. ಇಲ್ಲವ್ರು ಇರ್ತಾರೆ ಸ್ಕ್ಯಾಮ್ ಮಾಡೋಕ್ಕೆ ಅಂತಾರೆ, ಅಂಥವ್ರಿಗೆಲ್ಲ ನೋಡ್ಕೊಳ್ಳಿ ಹುಷಾರಾಗಿ. ದುಡ್ಡು ಜಾಸ್ತಿ ಕೇಳ್ತಾರೆ, 1000-1200 ರೂಪಾಯಿ ಅಷ್ಟೇ, ಜಾಸ್ತಿ ಕೊಡೋಕೆ ಹೋಗ್ಬಿಡಿ. ನಾವೆಲ್ಲ ಲೋಟಸ್ ಒಂದು ಏನಿರೋದು, ಒಂದು ಕೇರಳ ವ್ಯೂ ಪಾಯಿಂಟು, ಒಂದು ಲೋಟಸ್ ಪಾಯಿಂಟ್ ಅಂತಿದೆ, ಎರಡಿದೆ. ಕೆಲವು ಜನ ಲೋಟಸ್ ಪಾಯಿಂಟ್ ತೋರಿಸ್ಬೇಕು ಅಂತಲೇ 3000 ಕೇಳ್ತಾರೆ. ಇವಣ್ಣ ಎಲ್ಲ ಮೊದಲೇ ತೋರಿಸ್ಬೋದು ನೋಡಿ, ಅವರೇ ಅಂತ ನೋಡ್ಕೊಳ್ಳಿ ಅವ್ರನ್ನ. ಲಾಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ಫುಲ್ಲು ಮಳೆ ಅನಿತಾ ಆಯಿತು. ಟೆಂಪಲ್ ಒಳಗಡೆ ಫೋಟೋ ತೆಗಿಯೋದು, ವೀಡಿಯೋ ಮಾಡೋದೆಲ್ಲ ಪರ್ಮಿಷನ್ ಇಲ್ಲ ಅನ್ಕೊತೀನಿ. ಸೊ ಇಲ್ಲಿಗೆ ಲಾಸ್ಟ್ ಮಾಡಬೇಕಾಗುತ್ತೆ. ಇಡಗುಂಜಿ ಮುಗೀತು, ಅಲ್ಲಿಂದ 20 ಕಿಲೋಮೀಟರ್ಸ್ ಅಷ್ಟೇ ಬಂದು ಗೊಮ್ಮಟೇಶ್ವರಕ್ಕೆ ಹೋಯ್ತು. ಮರ್ಯಾದೆ ಹಂಗಲ್ಲ, ಮುರುಡೇಶ್ವರಕ್ಕೆ ಬಂದು. ಟೈಮು 2 o'clock ಆಗಿದೆ. ದೇವ್ರ ಟೆಂಪಲ್ ಕ್ಲೋಸ್ ಆಗಿದೆ, ಬ್ಯಾಡ್ ಲಕ್. ಇಲ್ಲಿ ಶಿವ ಬಿಸಿಲಿಗೆ ಆಪೋಸಿಟ್ ಇದ್ದಾನೆ, ಕಾಣ್ತಾ ಇದ್ದಾರೆ, ಎಲ್ಲೋ ಗೊತ್ತಿಲ್ಲ. ಮಂಗಳೂರು ಸೈಡ್ ಜನಗಳತ್ರ ಮಾತಾಡಿ ಮಂಗಳೂರು ಭಾಷೆನೇ ಮಾತಾಡೋಂಗೆ ಆಗ್ತಾಯಿದೆ ನೋಡಿ. ಇಲ್ಲಿಂದ ವ್ಯೂ ನೋಡಿ, ಮಸ್ತ್ ಕಾಣ್ತದೆ. ಇದು ಭೂಕೈಲಾಸ ಅಂತ, ಜನಗಳಿಗೆ 20 ರೂಪಾಯಿ ಟಿಕೆಟು, ಮಕ್ಳಿಗೆ 10 ರೂಪಾಯಿ ಟಿಕೆಟು. ಏನೋ ಆರ್ಟಿಫಿಷಿಯಲ್ ಆಗಿ ಏನೋ ಮಾಡಿದ್ದಾರೆ. ಅದ್ರ ಕರ್ನಾಟಕ ಇದು ಇತ್ಕೊಂಡು ಹಿಂದಿ ಹಾಕಿದ್ದಾರೆ ಸೌಂಡು. ಇಂಟ್ರೆಸ್ಟಿಂಗ್ ಆಗಿ ಏನಿಲ್ಲ, ಸುಮ್ಮನೆ ವಿಗ್ರಹಗಳು ಇಟ್ಟಿದ್ದಾರೆ. ನಾವೇನೋ ದೇವಸ್ಥಾನ ಅನ್ಕೊಂಡು ಹೊರಗಡೆ ಹೋಗೋದು. ಈಗ ಮುರುಡೇಶ್ವರ ಬೀಚ್ ಒಳಗೆ ಬಂದಿದ್ದೀವಿ. ಇದೆಲ್ಲ ಇವಿ ರಶ್, ಆ ಕಡೆ ಖಾಲಿ ಇದೆ, ಆ ಕಡೆ ಹೋಗ್ತಾ ಇದೀವಿ. ಯಾವ್ದು ಓಲ್ಡ್ ಏಜ್ ಇದೆಲ್ಲ ಯಾವ ಥರ ಮಾಡ್ಸ ಮುರುಡೇಶ್ವರದಿಂದ ಉಡುಪಿಗೆ ಹೋಯ್ತಾ ಅಂತ ವೇಲಿ ನಿಮಗೆ ಬೀಚ್ ಸಿಗುತ್ತೆ. ರೋಡ್ ಜಸ್ಟ್ ರೋಡ್ ಸೈಡಲ್ಲೇ ಇದೆ ಮರವಂತೆ ಬೀಚ್ ಅಂತ. ಸಕ್ಕತ್ತಾಗಿದೆ ಮಾತ್ರ, ಸಕ್ಕತ್ತಾಗಂದರೆ ಅದೇ ನಿಮಗೆ ಹೈಟಿಂದ ನೋಡೋಕೆ ಚೆನ್ನಾಗಿ ಸಿಗುತ್ತೆ. ಅದೇ ಎಷ್ಟು ವೀಡಿಯೋಗಳು ಹಾಕಿರ್ತಾರಲ್ಲ, ಟಿ ಶೇಪಲ್ಲಿ ಇರುತ್ತೆ. ನೋಡಿ ಇದೆ ಮರವಂತೆ ಬೀಚ್ ಮಾತ್ರ ಸಕ್ಕತ್ತಾಗೈತೆ ಆಟಾಡೋಕ್ಕೆ. ಅಂದರೆ ರೋಡ್ ಸೈಡಲ್ಲಿ ಇದೊಂದು ಸ್ಪಾಟ್ ಅಲ್ಲ, ರೋಡ್ ಸೈಡಲ್ಲಿ ಇರೋದ್ರಿಂದ ಅಂದ್ಕೊಂಡ್ರೆ ಜನ ನಿಲ್ಲಿಸ್ಬಿಟ್ಟು ಬರ್ಬೋದು ಅಷ್ಟೇ. ಬನ್ನಿ ಹೋಗ. ಮರವಂತೆ ಬೀಚ್ ಚೆನ್ನಾಗಿದೆ, ಪರವಾಗಿಲ್ಲ ಸೂಪರಾಗಿದೆ. ಬ್ಲ್ಯಾಕ್ ಕಲ್ಲುಗಳು ಯಾಕೆ ಇಟ್ಟವ್ರು, ಯಾಕೆ ಹಾಕೋರು ಏನಾದ್ರು ಗೊತ್ತಿಲ್ಲ. ಇದು ಮೇನ್ ರೋಡ್ ಇದೆಯಲ್ಲ, ಏನಾದ್ರು ಒಂದು ಅಲೆಗಳು ಹೊಡಿಬಾರ್ದು, ಇದೇ ನಿಂತ್ಕೋಬೇಕು ಅಂತ ಏನಾರು ಹಾಕೋರ, ಇಲ್ಲ ಡಿಸೈನ್ ಇರಲಿ ಅಂತ ಹಾಕೋರ ಗೊತ್ತಿಲ್ಲ. ಇದೆ ನೋಡಿ ಮರವಂತೆ ಬೀಚ್. ಯಪ್ಪ ಏಡಿಗಳು ಎಷ್ಟು ಇದರಿಂದ ಎಷ್ಟು ಒಳಗಡೆ ಇದೆ ನೋಡಿ. ಇಲ್ಲಿಂದ ಎಷ್ಟು ಒಳಗಡೆ ಇದೆ. ಫೀಲ್ ನೋಡುತ್ತೆ. ಹಲೋ, ಗುಡ್ ಮಾರ್ನಿಂಗ್. ನೆನ್ನೆ ನೈಟ್ ಸ್ಟೇ ಆಗಿದ್ದು, ಚಾರ್ಜಿಂಗ್ ಎಲ್ಲ ಅದು ಫುಲ್ ಸ್ವಿಚ್ ಆಫ್ ಆಗೋದಕ್ಕೆ ಏನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಕತ್ಲೆ ಬೇರೆ ಆಗೋಯ್ತು, ಆಗಲಿಲ್ಲ. ಸೊ ನೈಟು ಇಲ್ಲಿ ಬೀಚ್ ಹತ್ರ ಎಲ್ಲೂ ಸ್ಟೇ ಸಿಗಲಿಲ್ಲ, ಹೋಮ್ ಸ್ಟೇ ಸಿಗಲಿಲ್ಲ, ಎಲ್ಲ ಫಿಲ್ ಆಗೋಗಿತ್ತು. ನಾವು ಈ ಕಡೆಯಿಂದ ಸಂಜೆ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೇಕಿತ್ತು. ಸೊ ನಾವು ಹೋಗಿ ಮೊದಲು ಬಂದ್ಬಿಡೋಣ ಅಂತ ಹೋದೋ, ಬಟ್ ಎಲ್ಲ ಫುಲ್ ಆಗೋಗಿತ್ತು. ಸೊ ಇಲ್ಲಿಂದ 8 ಕಿಲೋಮೀಟರ್ಸು 9 ಕಿಲೋಮೀಟರ್ಸ್ ಇದೆ ಬಸ್ ಸ್ಟ್ಯಾಂಡು. ಅಲ್ಲಿ ಹೋಗಿ ರೂಮ್ ಮಾಡ್ಕೊಂಡಿದ್ದೆ. ಇದು ಕಮ್ಮಿ ಬಜೆಟ್ಗೆ 1,100 ರೂಪಾಯಿಗೆ ಅಷ್ಟೇ ಸಿಕ್ತು. ಇಲ್ಲೆಲ್ಲ 2,000 3,000 ಈ ಥರ ಇದೆ. ಹೋಮ್ ಸ್ಟೇಗಳಿದೆ, AC ರೂಮ್ಸ್ ಇದೆ. ನಮಗೇನು ಬೇಕಾಗಿರಲಿಲ್ಲ. ಸದ್ಯಕ್ಕೆ ಬೆಸ್ಟ್ ಬಜೆಟಲ್ಲೇ 1,000 ರೂಪಾಯಿಗೆ ರೂಮ್ ಮಾಡ್ಕೊಳ್ಳೋಕೆ ಅಂತ ಆ ಕಡೆ ಹೋದು. ಈಗ ಅಲ್ಲಿಂದ ನೈಟ್ ಇದ್ದು ಈಗ ಎಲ್ಲ ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು ತಿಂದ್ಬಿಟ್ಟು ಈಗ ಬೀಚ್ ಕಡೆಗೆ ಹೋಗ್ತಾಯಿದ್ವಿ. ಟೈಮ್ ಆಲ್ರೆಡಿ 10:43, ಆಲ್ರೆಡಿ 11 ಆಗ್ತಾಯಿದೆ. ಬೆಳಗ್ಗೆ ಬೇಗ ಹೋಗಬೇಕಿತ್ತು, ಆದರೆ ಈಗ ಬಿಸಿಲಲ್ಲಿ ಹೋಗಿ ಚೆನ್ನಾಗಿ ಕರಗಾಗಿ ಬರ್ತೀವಿ ನೋಡೋಣ. ಆದರೆ ಅಲ್ಲಿಂದ ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗಬೇಕು. ಬಟ್ ಬಜೆಟ್ ಜಾಸ್ತಿ ಆದರೆ ಅದಕ್ಕೆ ಕ್ಯಾನ್ಸಲ್ ಮಲ್ಪೆ ಬೀಚಲ್ಲೇ ಆಡ್ಕೊಬರೋದು ಅಷ್ಟೇ. ಆ್ಯಕ್ಚುಲಿ ಏನಂದರೆ ನಾನು ಈ ಗೋಪ್ರೋಗೆ ವಾಟರ್ ಪ್ರೂಫ್ ಕೇಸ್ ಹಾಕ್ಬಿಟ್ಟಿದ್ದೆ, ಅಂದರೆ ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಅಂತ. ಅದಕ್ಕೆ ಅದು ವಾಯ್ಸ್ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ. ಸೆಂಟ್ ಮೇರೀಸ್ ಐಲ್ಯಾಂಡ್ ಬೋಟಿಂಗ್ ಟಿಕೆಟ್ ಅಂತ ಮಲ್ಪೆ ಬೀಚ್ ಅವ್ರದ್ದೇ ಗೌರ್ಮೆಂಟ್ ಕಡೆಯಿಂದ ಇದೆ. ಇಲ್ಲೇ ಇದು ತೋರಿಸ್ತಾ ಇದ್ದೀನಲ್ಲ, ಇದು
ಪಾರ್ಕ್ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಫಿಶಿಂಗ್ ಇದಿದೆ, ಫಿಶ್ದು ಮಾರ್ಕೆಟ್ ಇದೆ, ಅದ್ರ ಪಕ್ಕದಲ್ಲಿ ಸಿಗುತ್ತೆ ನಿಮ್ಗದು. ಅಲ್ಲಿ ಹೋಗಬೇಕು. ಈ ಕಡೆಯಿಂದ ಮುರುಡೇಶ್ವರ ಸೈಡ್ ಕಡೆಯಿಂದೆಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಪ್ರೈವೇಟ್ ಅವ್ರದ್ದು ತುಂಬ ಕಾಸ್ಟ್ ಇಸ್ಕೊತಾರೆ. ಅವರು ಎಷ್ಟು ಅನ್ಸುತ್ತೋ ಅಷ್ಟೇ ಇಸ್ಕೊತಾರೆ. ಸೊ ಇಲ್ಲಾದರೆ ಗೌರ್ಮೆಂಟ್ ಫಿಕ್ಸ್ಡ್ ಪ್ರೈಸ್ ಇರುತ್ತೆ, 300 200 ಎಷ್ಟು. ಲಾಂಚಲ್ಲಿ ಕರ್ಕೊಂಡು ಹೋಗ್ತಾರೆ ಒಂದು 60 100 ಜನಕ್ಕೆ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ. ಸೊ ನೀವು ಈ ಕಡೆ ಇಲ್ಲಿಂದ ಹೋದರೆ ನಿಮ್ಗೆ ಕಡಿಮೆ ಆಗುತ್ತೆ, ಪ್ಲಸ್ ಗೌರ್ಮೆಂಟ್ ಎಕ್ಸ್ಟ್ರಾ ದುಡ್ಡೇನು ಕೊಡೋ ಥರ ಇರಲ್ಲ. ಅದೇ ಅಲ್ಲಿ ಹೇಳ್ತಾ ಇದ್ದೀನಿ, ಬಟ್ ಅದು ವಾಯ್ಸ್ ರೆಕಾರ್ಡ್ ಕರೆಕ್ಟಾಗಿ ಆಗಿಲ್ಲ. ಅಲ್ಲ ಪಾರ್ಕ್ ಥರ ಹೊರಗಡೆ ಒಂದಷ್ಟು ದೂರ ಗಂಟೆ ಚೆನ್ನಾಗಿದೆ, ಬಟ್ ಹೆವಿ ಬಿಸಿಲು. ಲೇಟ್ ಅಂದ್ರೆ ಒಂದು 1/2 ಅವರ್ ತಿಂಡಿ ಊಟ ಏನೋ ಮಾಡ್ಕೊಳ್ಳಿ. ಪ್ಲೇಸ್ ಈಗ ಐಲ್ಯಾಂಡಲ್ಲೆಲ್ಲ ಶಾಪ್ ಕ್ಲೋಸ್ ಆಗ್ಬಿಟ್ಟಿದೆ ಅಂತೆ. ನಾನು ಗೂಗಲ್ ಮ್ಯಾಪಲ್ಲಿ ನೋಡಿದ ಪ್ರಕಾರ ಯಾವುದು ಫುಡ್ ಅಲೌಡ್ ಇಲ್ಲ, ಇಲ್ಲೇ ತೊಗೋಬೇಕು ಅನ್ನೋ ಥರ ಇತ್ತು. ಸೊ ಎಲ್ಲ ಎಕ್ಸ್ಟ್ರಾ ಕಾಸ್ಟ್ಲಿ ಇರುತ್ತೆ, ಇದ್ರಲ್ಲಿ ತೊಗೊಂಡು ಹೋಗ್ಬೇಕಲ್ಲ. ಅದು ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ಇಲ್ಲ ಅಲ್ಲಿ ಯಾವುದು ಫುಡ್ ಇಲ್ಲ, ಏನೇ ತೊಗೊಂಡೋಗಿರಿ ಇಲ್ಲೇ ತೊಗೊಬಿಡಿ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ಶಾಪ್ ಓಪನ್ ಆಗ್ತಿಲ್ಲ. ವಾಟರ್ ತೊಗೊಂಡಿದ್ದೀವಿ, ಜ್ಯೂಸ್ ತೊಗೊಂಡಿದ್ದೀವಿ, ಇನ್ನೊಂದು ಜ್ಯೂಸ್ ತೊಗೋತಾ ಇದ್ವಿ. ಸಣ್ಣ ಪುಟ್ಟ ಎಲ್ಲ ಚಿಪ್ಸ್ ಇದೆ ತೊಗೋಬೇಕು. ಈಗ ಇಲ್ಲಿಂದ ದೊಡ್ಡ ಬೋಟಿಂದ ಚಿಕ್ಕ ಬೋಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ ಎಲ್ಲರಿಗೂ. ಯಾಕೆಂದರೆ ದೊಡ್ಡ ಬೋಟು ಅಲ್ಲಿ ದಡದ ಗಂಟೆ ಹೋಗೋಕ್ಕಾಗಲ್ಲ ಅಂತ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ನಮಗೆಲ್ಲ ಹತ್ತಿಸ್ಕೊಂಡು ಅಲ್ಲಿ ಕರ್ಕೋಗಿ ಇಳಿಸ್ತಾರೆ. ನಾನು ಐಲ್ಯಾಂಡ್ಗೆ ಹೋಗ್ತಿದ್ದೀವಲ್ಲ, ಬ್ಲೂ ವಾಟರ್ ಸಿಗುತ್ತೆ ಐಲ್ಯಾಂಡ್ಗಳೆಲ್ಲ ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ಕೊಬಂದೆ. ಇಲ್ಲಿ ನೋಡ್ರೆ ಬರೀ ಗ್ರೀನ್ ವಾಟರ್ ಈ ಥರ ಇದೆ, ಮಲ್ಪೆ ಬೀಚ್ ಥರ. ಆಮೇಲೆ ಇಲ್ಲಿ ಐಲ್ಯಾಂಡ್ ನೋಡ್ಬಿಟ್ಟು ನಾನು ಯಾವುದೋ ಹಳೆ ಪೈರೇಟ್ಸ್ ಮೂವಿ ಇರ್ತದಲ್ಲ ಆ ಥರ ಇರುತ್ತೆ. ಒಳ್ಳೆ ಎಲ್ಲ ತೆಂಗಿನಕಾಯಿ ಥರ ಎಲ್ಲ ಸಖತ್ತಾಗಿತ್ತು. ಗೂಗಲ್ ಮ್ಯಾಪಲ್ಲಿ ನೋಡೋಕ್ಕೆ ನಾನು ಪ್ಲ್ಯಾನ್ ಮಾಡ್ಬೇಕಾರೆ ಇಲ್ಲಿ ನೋಡ್ರೆಲ್ಲ ಆಲ್ರೆಡಿ ಐಲ್ಯಾಂಡ್ ಪಾಳು ಬಿದ್ದೋಗಿದೆ. ಎಲ್ಲೋ ಆಲ್ರೆಡಿ 5-6 ವರ್ಷದಿಂದ ಯಾರು ಇಲ್ಲಿ ಬಂದೇ ಇಲ್ಲ, ಏನು ಎಲ್ಲ 5-6 ವರ್ಷದಿಂದ ಎಲ್ಲ ನಿಂತೋಗಿರೋ ಥರ ಇದೆ ಇಲ್ಲಿ ಪ್ರಾಸೆಸ್ಗಳು. ಯಾವ್ದು ಅಂಗಡಿ ಇಲ್ಲ, ಏನೂ ಇಲ್ಲ, ಒಂದು ವ್ಯೂ ಪಾಯಿಂಟ್ ನೋಡೋಕ್ಕಿಲ್ಲ, ಒಂದು ಆಡೋಕ್ಕೆ ಜಾಗ ಚೆನ್ನಾಗಿಲ್ಲ, ಏನೋ ಒಂಥರ ಪಾಳು ಬಿದ್ದಿರೋ ಐಲ್ಯಾಂಡ್ ಥರ ಏನೂ ಇಲ್ಲ. ಅಲ್ಲಿ ಸುಮ್ಮನೆ ಮರ ಗಿಡಗಳು ಬೇಲಿ ಅಂತ ಬೆಳ್ಕೊಂಡಿದೆ ಅಷ್ಟೇ. ಜನ ಆದರೂ ಐಲ್ಯಾಂಡ್ ಅಂತ ಒಯ್ದಾರೆ ನೋಡೋಕ್ಕೆ. ಅದಕ್ಕೆ ಅಲ್ಲಿ ತಿಂಡಿ ಯಾರೊಬ್ಬ ನೀರು ಮಾರೋನೊಬ್ಬ ಬಿಟ್ಟರೆ ಇನ್ನು ಅಲ್ಲಿ ಯಾರೋ ಒಬ್ಬರು ಒಬ್ಬರು ವರ್ಕರ್ಸ್ ಇಲ್ಲ, ಒಂದು ಅಂಗಡಿ ಇಲ್ಲ, ಏನಂದ್ರೆ ಏನೂ ಇಲ್ಲ. ಒಳ್ಳೆ ಖಾಲಿ ಹೊಡಿತಾ ಇತ್ತು. ಅಲ್ಲಲ್ಲಿ ಕಸ ಬಿದ್ದಿರ್ತಿತ್ತು, ಪಾಳು ಬಿದ್ದಿರೋ ಇದ್ರ ಥರ ಬಾಂಗ್ಲೆ ಈ ಮನೆ ಇರ್ತದಲ್ಲ ಹಳೆ ಆ ಥರ ಇರ್ತಿತ್ತು. ಪ್ಲಸ್ ಇಲ್ಲಿ ಬೀಚು, ಅಲ್ಲಿ ಮಲ್ಪೆ ಬೀಚ್ ಹತ್ರನಾದ್ರೂ ಒಂದಷ್ಟು ದೂರ ಗಂಟೆ ಆಟಾಡ್ಬೋದು. ಇಲ್ಲಿ ಮುಂದೆನೇ ಇದೆ ಹಳ್ಳ, ಒಂಚೂರು ಮುಂದೆ ಹೋದರೆ ಮಣ್ಣು ಫೋರ್ಸ್ ಬೇರೆ ಸೆಂಟ್ರಲ್ ಅಲ್ವಾ ನೀರಿರೋದು. ಸೊ ಫೋರ್ಸ್ ಬೇರೆ ಜೋರಾಗಿ ಹೊಡೆದು ನೀರೆಲ್ಲ ಎಳ್ಕೊಬಿಡುತ್ತೆ ಒಳಗಡೆಗೆ. ಸೊ ಇಲ್ಲಿಗೆ ನಮ್ಮ ಪ್ರಯಾಣ ಮುಕ್ತಾಯ.